ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಹಾಸ್ಲಿ ಹಿಲ್ಸ್ಗೆ ಹೋಗ್ತಾ ಇದ್ವಿ. ಇದು ಆಂಧ್ರ ಪ್ರದೇಶದಾಗ ಬರ್ತೈತಿ. ಇದು ಆಂಧ್ರ ಪ್ರದೇಶದ ಊಟಿ ಅಂತ ಹೇಳಿ. ಈಗ ನಾನು ಹೋಗ್ತಾ ಇರೋದು BTB ಗ್ರೂಪ್ ಜೊತೆ ಹೋಗ್ತಾ ಇದ್ದೀನಿ. ಒಂದು 46-50 ಬೈಕ್ಸ್ ಬರತ್ತಾವ. ನೋಡೋಣ. ಅಲ್ಲೇ ಈಗ ಟೋಲ್ ಪ್ಲಾಜಾ ಗೇಟ್ ಅಂತ ಅಲ್ಲಿ ಮೀಟರ್ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕಾ. ನಮ್ಮ ಮನೆಯಿಂದ ಒಂದು 148 148 ಕಿಲೋಮೀಟರ್ಸ್ ಐತಿ. 3.5 hours ಜರ್ನಿ ಆಗ್ತೈತಿ. ನಾವು ಬ್ರೇಕ್ಫಾಸ್ಟ್ನೂ ಇದ್ದಿದ್ದು. ಆ್ಯಕ್ಚುಲಿ ದಿಸ್ ಇಸ್ ಬ್ರೇಕ್ಫಾಸ್ಟ್ ರೈಡ್. ಆ್ಯಕ್ಚುಲಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತು ನಾವು ಹೋಗ್ತೀವಿ. ಇವತ್ತೆಲ್ಲ ರೆಡಿಯಾಗಿದ್ದೀನಿ. ರೆಡಿಯಾಗಿ ಇದೆಲ್ಲ ಹೈಡ್ರೇಷನ್ ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ. ನಿನ್ನೆಲ್ಲ ವಾಟ್ರ್ ಎಲ್ಲ ಫಿಲ್ಅಪ್ ಮಾಡಿದೆ. ಆಮೇಲೆ ನನ್ನ ಗೋಪ್ರೋನು ಇಲ್ಲಿ ಇಟ್ಟಿದ್ದೀನಿ. ನನ್ನ ಜಾಕೆಟ್ ಐತಿಲ್ಲೇ, ಹಾಗೂ ನನ್ನ ಹೆಲ್ಮೆಟ್ಟು, ನನ್ನ ಬ್ಯಾಗ್ ತೊಗೊಳತ್ತೀನಿ. ಇದು ಬ್ಯಾಗ್. ಓಕೆ, ಬಾಯ್. ಸೊ ಹೋಗೋಣ. ಈಗ ಮೀಟಪ್ ಪಾಯಿಂಟಿಗೆ ಹೋಗ್ಬೇಕಾ. ಹೋಗೋಣ. ಕೆಳಗಡೆ ಬೈಕ್ ಐತಿ. ಪಾರ್ಕಿಂಗ್ ಏರಿಯಾ ಕಡೆ ಬಂದೆ. ಈಗ ಡೆಗಾತ್ಲಾನ್ ಹೆನ್ನೂರು ಕಡೆ ಹೋಗ್ಬೇಕು. ಅಲ್ಲೊಬ್ರು ನಮ್ಮ ಫ್ರೆಂಡ್ ಒಬ್ಬರು ವೆಯ್ಟ್ ಮಾಡ್ತಿರ್ತಾರೆ. ಅವರು ನಾವು ಕೂಡ ಈಗ ಹೊಸಕೋಟೆ ಟೋಲ್ ಪ್ಲಾಜಾ ಕಡೆ ಹೋಗ್ಬೇಕು. ಮೀಟಪ್ ಪಾಯಿಂಟ್ ಅಲ್ಲೇ ಇರೋದು. ಇದು ಹೆನ್ನೂರು ರಸ್ತೆ ಖಾಲಿ ಐತೆ ರೋಡ್. ಯಾರು ಸಂಡೇ ಅದ್ರಾಗ ಒಂದು ಎಲ್ಲರೂ ಡೈಲಿ ಕೆಲಸ ಮಾಡಿ ದಣ್ಕೊಂಡು ಮಲ್ಕೊಂಡು ಬಿಟ್ಟಿರ್ತಾರೆ. ಅದು ಎಷ್ಟೋ ಜನ ಎದ್ದು ವಾಕಿಂಗ್ ಮಾಡ್ತಾರೆ ಸಿನ್ಸಿಯರಿಯಾಗಿ. ಅದೊಂದು ಮೆಚ್ಚಬೇಕು. ನಾನು ಅನ್ಕೋತೀನಿ ಇವ್ರು ಬಂದಿದ್ದಾರ ಅನ್ಕೋತೀನಿ. ನೋಡ್ಬೇಕೀಗ ಅಲ್ಲ ಹೋದ್ಮೇಲೆ ಗೊತ್ತಾಕೈತಿ. 5:58 ಆಯ್ತು. 6:30 ಫ್ಲ್ಯಾಗ್ ಆಫ್ ಟೈಮ್ ಐತಿ. 6 ಗಂಟೆಗೆ ನಾವು ಅಲ್ಲಿ ಮುಟ್ಟಬೇಕಾಗಿತ್ತು ಮೀಟರ್ ಪಾಯಿಂಟ್. ನಾವು ಇನ್ನೂ ಇಲ್ಲೇ ನಮ್ಮ ಮನೆ ಹತ್ರ ಅದೀವಿ. ಹಿಂಗಾದ್ರೆ ಹೆಂಗೆ ಅಂತೀನಿ. ಹಿಂಗಿಂದ ಹೋಗೋದಲ್ಲ, ರೈಟ್? ಹೋ ಬಂದರು. ಅವ್ರಕ್ಕಿಂತ ಜಲ್ದಿ ಮೊದಲು ಬಂದಾರ. ಅವ್ರ ಜೊತೆಗೆ ನಾನು ಹೋಗ್ಬೇಕು. ಇವರು ಒಳ್ಳೆಯ ಫ್ರೆಂಡ್ ನಮ್ಗೆ. ಬೆಳಕಾತ, ಬಟ್ ಸೂರ್ಯ ಅದಾಗಿದೆ ಎಲ್ಲಿ ಕಾಣಂಗಿಲ್ಲ. ಬೆಳಕಾಗಿದ್ದು ಕಾಣ್ತೈತಿ. ಬಟ್ ಎಲ್ಲ ಮೋಡ ಕವಿದ ವಾತಾವರಣ ಆಗಿದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಇದು ನಾವು ಮೊದಲು ಬಂದಾಗ ಈ ರೋಡ್ ಇಷ್ಟು ಹಾಳಾಗಿ ಹೋಗಿತ್ತು. ಗಾಡಿ ಹೊಡ್ಯೋಕ್ಕಾಗ್ತಿದ್ದಲ್ಲ. ಇಲ್ಲಿ ಬೈಕ್ ತೊಗೊಂಡು ಬಂದ್ರೆ, ಕಾರ್ ತೊಗೊಂಡು ಬಂದ್ರೆ. ಈಗ 3-4 ಸಲ ಬಂದೀವಿ ನಾವು ಇಲ್ಲೇ ಈ ರೋಡ್. ಆಗ್ಲಿ ಎಷ್ಟೊಂದು ಮನೆ ಬರಾಕತ್ತಾವ. ಇಲ್ಲಿ ಸಿಕ್ಕಾಪಟ್ಟಿ ಬರಾಕತ್ತಾವ. ಈ ಸೈಡ್ ಲೆಫ್ಟ್ ಸೈಡ್ ಏನು ಬೆಳೆದಿಲ್ಲ. ಲೆಫ್ಟ್ ಸೈಡ್ ಪೂರಾ ಗಾರ್ಡನ್, ಫಾರ್ಮ್ ಹೌಸ್ ಐತೆ ಕಾಣಿಸ್ತೈತಿ. ಟ್ರಾಫಿಕ್ ಇದ್ದೇ ಇರ್ತೈತಿ. ಸ್ವಲ್ಪ ಚಲೋ ತಂಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆತಂದ್ರೆ ಭಾಳ ಚಲೋ ಆಗ್ತೈತಿ. ಸ್ವಲ್ಪ ರೋಡ್ ವೈಡ್ನಿಂಗ್ ಮಾಡ್ಬೇಕಿನ್ನು. ನೋಡಿ ಆಗಲಿ ಜನ ಎದ್ದು ಕೆಲ್ಸಕ್ಕೆ ಹೋಗಕ್ಕೆ ನಿಂತ್ಬಿಡ್ತಾರೆ. ಸಂಡೇ ಆದರೂ ನೋಡಿ ಜನ ಬೇಡ 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 ಬೇಡ. ನಾಯಿ ಬೆನ್ನು ಹತ್ತಕ್ಕೆ ಬರ್ತೈತಿ. ಯಾರು ಒಬ್ರು ಏನು ಮಾಡಿರ್ತಾರೆ ಅವು ಎಲ್ಲ ಬೈಕ್ನವ್ರಿಗೆ ಬೆನ್ನು ಹತ್ತಕ್ಕೆ ನಿಂತ್ಬಿಡ್ತಾವು. ಮೀಟಪ್ ಪಾಯಿಂಟ್ ಬಂದ್ವಿ. ಜನ ಎಲ್ಲರೂ, ನಮ್ಮ ಬೈಕರ್ಸ್ ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ. ರೆಡಿಯಾಗಿದ್ದಾರೆ. ಇವರೇ ಫಸ್ಟ್ ರೆಡಿಯಾಗಿದ್ದು. ಇದೆಲ್ಲ ನಮ್ಮ BTB ಗ್ರೂಪ್. ನಮ್ಮ ಲೀಡ್ ಸ್ಟಾರ್ಟ್ ಮಾಡಿದ. ಅವ್ರ ಸಣ್ಣು ಅದಾನ ಅವ್ರ ಜೊತೆ ರೆಡಿಯಾಗತ್ತಾರೆ. ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಸ್ಟಾರ್ಟ್ ಮಾಡೋದು. ಓಕೆ, ಲೈನ್ ಇಲ್ಲಿಂದ 6:40 ಐತಿಗ. ಇಲ್ಲಿಂದ ಸ್ಟಾರ್ಟ್. ಈಗ ನಾವು 31 ಕಿಲೋಮೀಟರ್ಸ್ ರೈಡ್ ಮಾಡಬೇಕು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ. 29 ಮಿನಿಟ್ಸ್ ಐತಿ. ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಆಯ್ತು 6:41 ಮಿನಿಟ್ಸ್ ಆಯ್ತು. ಈಗ ಎಲ್ಲರೂ ಲೈನ್. ನಮ್ಮ ಇವರು ವಿಜಯ್ ಅವರು. ವೆದರ್ ಮತ್ತು ಸುತ್ತಮುತ್ತ ಗುಡ್ಡ ಕಾಣಕತ್ತಾವ. ಮತ್ತು ನನ್ನ ಎದುರುಗಡೆ ಇರೋದು ಒಂದು ಗುಡ್ಡ ಕಾಣಕತ್ತೈತಿ. ಇದೊಂದು 1.4 ಕಿಲೋಮೀಟರ್ಸ್ ಐತಿ. ನಾವು ಬ್ರೇಕ್ಫಾಸ್ಟ್ ನಮ್ಮ ರೆಸ್ಟೋರೆಂಟ್ ಬಂತು. ಇದಲ್ಲ, ಇದು ಸ್ವಾತಿ ಹೋಟೆಲ್. ಇದ್ರ ನೆಕ್ಸ್ಟ್
ನಮ್ಮ ಕಾಮತ್ ಹೊಸ ರುಚಿ ಜಸ್ಟ್ 1 ಕಿಲೋಮೀಟರ್ ಐತಿ ಇಲ್ಲಿಂದ. ನಮ್ಮ ಬೈಕ್ ರೈಡರ್ಸ್ ಎಷ್ಟು ಸಾಲ್ಕ ಹೋಗ್ತಾ ಇದ್ದಾರೆ ಇಲ್ಲಿ. ಈ ಗ್ರೂಪ್ನಾಗ ಚಲೋ ಡಿಸಿಪ್ಲಿನ್ ಐತೆ, ಸೇಫ್ಟಿ ಫಸ್ಟ್ ಈ ಗ್ರೂಪ್ದಾಗ. ನೋಡಿ ಇದು ಕಾಮತ್ ಹೊಸ ರುಚಿ. ನಾವು ಬಂದ್ವಿ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ. ಎಷ್ಟು ಈಗ ಇಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಒಂದು ½ ಚಲೋ ರೆಸ್ಟ್ ನಮ್ಗೆ. ಈಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಹೊರಗೆ ಬರಾಕತ್ತೀವಿ ಈಗ. ಹಾಯ್ ವಿಕ್ಟ್ರಿ. ಈಗ ಇಲ್ಲೊಂದು ಫೋಟೋ ಸೆಷನ್ ಆಕೈತಿ. ಇಲ್ಲೆಲ್ಲ ಜನ ಬಂದು ನಿಲ್ತಾರ. ಆಮೇಲೆ ಇದು ನಾನು ಹೋಟೆಲ್ ಮುಂದೆ ನಿಂತ್ಕೊಂಡು ಮಸ್ತ್ ಸೀನ್ ನೋಡತ್ತೀನಿ. ಗಿಡ ಗಿಡ ಗುಡ್ಡ ಎಲ್ಲ ಕಾಣಕತ್ತೈತಿ. ಮತ್ತು ಭಾಳ ಮೋಡನೂ ಆಕೈತಿ. ವೆದರ್ ಚಲೋನೂ ಐತಿ. ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ಥಂಡಿನೂ ಇಲ್ಲ. ಮಾಡ್ರೇಟ್ ವೆದರ್ ಐತಿ. ನಮ್ಮ ಫೋಟೋಗ್ರಾಫರ್ ಮಸ್ತ್ ಹೊಡಿತಾರ. ಸೂಪರ್ ಡೂಪರ್ ಕ್ಲಿಕ್ಸ್ ಇವರು ಎಲ್ಲ. ಇವರು ಒಂದೊಂದು ಪಿಕ್ಚರ್ ಅಂತರೂ ಆಸಮ್ ಅಂದ್ರೆ ಆಸಮ್ ಇರ್ತಾವ ಪಿಕ್ಚರ್ಸ್. ಇವ್ರು ಎಲ್ಲ ನಮ್ಮ ಗ್ರೂಪ್ನಾಗಂತರೂ ಅಗದಿ ಅಂದ್ರೆ ಅಗದಿ ಮಸ್ತ್ ಫೋಟೋ ಹೊಡೆಯೋದಂದ್ರೆ ಇವರು ಫೋಟೋ ನೋಡಿಬಿಟ್ರೆ ಭಾಳ ಖುಷಿ ಆಗ್ಬಿಡ್ತೈತಿ. ಮತ್ತು ನಾವು ನಿಂತ್ಕೊಂಡು ಫೋಟೋ ಹೊಡಿಸ್ಬೇಕ. ಈಗ ನಾವು ಇಲ್ಲೆಲ್ಲರೂ ಕುತ್ಕೊಂಡು ಫೋಟೋ ತೆಗಿಸ್ತೀವಿ. ಈಗ ನಾವು ಇಲ್ಲಿ ಬೈಕ್ ನಿಲ್ಲಿಸಿದ್ದು ಒಂದು ದೃಶ್ಯ ತೋರಿಸ್ತೇನೆ ನಿಮ್ಗೆ. ಎಷ್ಟು ಲೈನ್ ಸಾಲಾಗಿ ನಿಲ್ಸ್ಯಾರ ನೋಡ್ರಿ. ಅದೊಂದು ಚಂದ ಒಂದು ದೃಶ್ಯ ಇದು. ಅದಕ್ಕೆ ಹೇಳೋದು ಡಿಸಿಪ್ಲಿನ್ ಅಂತ ಹೇಳೋದು. BTV ಇದ್ದವ್ರೆ ಅಲ್ಲಿ ಇಲ್ಲಿ ಪಾರ್ಕ್ ಮಾಡಂಗಿಲ್ಲ. ಬಟ್ ಈಗೆಲ್ಲರೂ ಇಲ್ಲಿ ಕುತ್ಕೊಂಡ ಫೋಟೋ ತೆಗಿಸ್ತಿ. ಈ ಫೋಟೋ ಆದಮೇಲೆ ಈಗ ರೆಡಿ ಆದ್ವಿ. ಈಗೆಲ್ಲ ಜನ ಅಲ್ಲೇ ಮುಂದೆ. ನಾನು ಈ ಕಡೆ ಅಷ್ಟೇ ಬೈಕ್ ನಿಲ್ಲಿಸಿದೆ. ಅಲ್ಲೇ ನಂಗೆ ಆ ಕಡೆ ಪಾರ್ಕಿಂಗ್ ಸಿಗಲಿಲ್ಲ ಅಂತೇಳಿ ನಾನು ಇಲ್ಲಿ ಸಪ್ರೇಟಾಗಿ ನಿಲ್ಲಿಸಿದೆ. ಇವರೆಲ್ಲರೂ ಬೈಕ್ ಈ ಕಡೆ ನಿಲ್ಲಿಸಿ ಇಲ್ಲಿಂದ ಮುಂದೆ ನಾವು ಸಾಗಾಕತ್ತೀವಿ. ಎಲ್ಲರೂ ಲೈನಿಗೆ ಒಂದು ಲೈನ್ ಮಾಡ್ಕೊಂಡು ಅಲ್ಲಿ ಮುಂದೊಂದು ಸ್ವಲ್ಪ ವಿಡಿಯೋನೂ ಮಾಡ್ತಾರೆ ಅಲ್ಲೇ ಜನ ಎಲ್ಲ. ಅದನ್ನು ಎಲ್ಲರಿಗೂ ಹೋಗ್ಬೇಕಾದ್ರೆ ಫ್ರೆಂಡ್ಸಿಂದ ವಿಡಿಯೋ ಮಾಡ್ತಾರೆ. ಅದೊಂದು ಖುಷಿ ಕೊಡ್ತೈತಿ. ಅದು ಚೆಂದ ತೆಗೆದು ಅವರೆಲ್ಲ ಯೂಟ್ಯೂಬ್ನಾಗೋ ಅಥವಾ ಎಲ್ಲೆಲ್ಲಿ ಇನ್ಸ್ಟಾಗ್ರಾಮ್ದಾಗೋ ಫೇಸ್ಬುಕ್ದಾಗೋ ಎಲ್ಲ ಕಡೆ ಹಾಕ್ತಾರೆ. ಅದೊಂದು ನಮಗೂ ಚಲೋ ಅನಿಸ್ತೈತಿ. ನಮಗೂ ನೋಡಕ್ಕೆ ಒಂದು ಮಜಾ ಬರ್ತೈತಿ. ಚಲೋ ತೆಗೆದಿರ್ತಾರೆ, ಹಾಡು ಹಾಕಿರ್ತಾರೆ, ಅದ್ರ ಜೊತೆ ಚಲೋ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಅದೊಂದು ದೊಡ್ಡ ಖುಷಿ ಆಕೈತಿ. ಓಕೆ, ಈಗ ಬಿಡೋಣ ನಡ್ರಿ. ಈಗ ಸ್ಟಾರ್ಟ್ ಆತ. ಇಲ್ಲಿಂದ 2 hours 35 minutes ಆಕೈತಿ. ಇನ್ನು 114 kilometers ಆಕೈತಿ. ಇನ್ನು ನಾವು ಹಾರ್ಸ್ ಹಿಲ್ಸ್ ಮುಟ್ಟಾಕ. ಅಲ್ಲಿ ಮುಟ್ಟಿದ ಮೇಲೆ ಅಲ್ಲೆಲ್ಲ ತೋರಿಸ್ತೀವಿ. ಆಮೇಲೆ ಚಲೋ ವೆದರ್ ಆಯ್ತು. ಬ್ರೇಕ್ಫಾಸ್ಟು ಚಲೋ ಆಯ್ತು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ರೆಸ್ಟ್ ಮಾಡಿದ್ರು. ಒಂದು 30-40 minutes ವಿ ಸ್ಪೆಂಟ್ ನೈಸ್ಲಿ ದೇರ್, ಎಂಜಾಯ್ಡ್. ಓಕೆ, ಅದಾದಮೇಲೆ ಈಗ ನಾವು ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಈಗ 2 hours 35 minutes ಐತಿ. ಹೋಗಿ ಅಲ್ಲಿ ಮುಟ್ಬೇಕು. ಆಮೇಲೆ ಎಲ್ಲಿಯೂ ಮಳೆ ಬಂದಿಲ್ಲ ಅಷ್ಟು. ಮೊದಲೇ ಹಿಂದಿನ ದಿವ್ಸ ಸಿಕ್ಕಾಪಟ್ಟೆ ಮಳೆ ಹೊಡೆದೈತೆ. ಎಲ್ಲ ಕಡೆ ಸ್ವಲ್ಪ ವಾಟ್ರ್ ಗೀಟ್ರ್ ನಿಂತ್ಕೊಂಡೈತಿ. ಬಟ್ ರೋಡ್ನಾಗಂತರೂ ಎಲ್ಲಿ ವಾಟ್ರ್ ನಿಂತಿಲ್ಲ. ರೋಡ್ ಅಂತೂ ಆಸಮ್ ಅದಾವ ರೋಡ್ಸ್. ಎಲ್ಲೋ ಹೋಗಿ ಸುತ್ತಲೂ ಬೆಂಗಳೂರು ಸುತ್ತಲೂ ಒಂದು 150 kilometersನಾಗ ಎಲ್ಲಿ ಬೇಕಾದ್ರೂ ಭಾಳ ರೋಡ್ ಚಲೋಸ್ ಅದಾವ. ಅದು ಭಾಳ ಖುಷಿ ಕೊಡ್ತೈತೆ. ಅದ ರೋಡ್ನಾಗ ಹೊಡಿತಂದ್ರೆ ಅದೇ ಎಂಜಾಯ್ಮೆಂಟ್, ಅದ ಫನ್ ರೈಡ್. ಆ್ಯಕ್ಚುಲಿ ಈ ರೈಡಿಗೆ ನಾನು ಬರಾಕತ್ತಿದ್ದಿಲ್ಲ. 2 ಮೈಂಡ್ ಇತ್ತು. ಹುಬ್ಳಿಗೆ ಹೋಗೋದು ಇತ್ತು. ಅದ್ರ ಸಲುವಾಗಿ ವಿಚಾರ ಮಾಡತ್ತಿದ್ದೆ ಈ ರೈಡ್ ಪಾರ್ಟಿಸಿಪೇಟ್ ಮಾಡ್ಲೋ ಬೇಡೋ ಅಂಥೇಳಿ. ಕಡೆಗೆ ಹುಬ್ಳಿದು ಕ್ಯಾನ್ಸಲ್ ಮಾಡಿದೆ. ಹುಬ್ಳಿದು ಕ್ಯಾನ್ಸಲ್ ಮಾಡಿ ಇದು ಹಾರ್ಸ್ ಹಿಲ್ಸಿಗೆ ಹೋಗೋಣ, ಇದು ಚಲೋ ಪ್ಲೇಸ್ ಐತೆ ಅಂತ ಹೇಳಿದ್ರಂತ. ಯಾಕಂದ್ರೆ ಅದು ಊಟಿ ಥರನೇ ಇರ್ತೈತಿ. ವೆದರ್ ಭಾಳ ಚಲೋ ಇರ್ತೈತಿ. ಇಲ್ಲಿ ಭಾಳ ತಂಪು ಹವಾ ಇರ್ತೈತಿ ಅಂತ. ಗಿಡ ಮರ ಬೆಟ್ಟಗಳಿಂದ ಕೂಡೈತೆ ಅಂತ. ಅದಕ್ಕೆಲ್ಲ ಹೇಳಕತ್ತಿದ್ರ. ಅದಕ್ಕೆ ತಡಿ ಹೋಗೋಣ ಒಂದ್ಸಲ ನೋಡಿ ಅದ್ರ ಬಗ್ಗೆನೂ ಹೇಳ್ತೀನಿ, ಮುಂದೆ ಹೇಳ್ತಾ ಹೋಗ್ತೆ. ಇದು ಹಾರ್ಸಿ ಹಿಲ್ಸ್ ಇದು ಟೂರಿಸಮ್ ಆಗೈತಿ ಮಾಡ್ಯಾರ ಇದನ್ನ. ಅಲ್ಲಿ ಮೇನ್ ಅಟ್ರಾಕ್ಷನ್ ಇದ್ರ ಈ ವಿಲೇಜ್ನಾಗ ಅಂತಂದ್ರೆ ಗಾಲಿ ಬಂಡಾಲು ಅಂತಾರೆ, ಪೇಂಡ್ ರಾಕ್ಸ್ ಅಂತಾರೆ. 300 meters ಫ್ರಮ್ ದ ಲೋಕಲ್ ಬಸ್ ಸ್ಟ್ಯಾಂಡ್ ಅಂತ. ಗಾಲಿ ಬಂಡ ಅಂತ ಹೇಳ್ತಾರೆ. ಅಂದ್ರೆ ವಿಂಡಿ ರಾಕ್ ಅಂದ್ರೆ ಅದು ಭಾಳ ಆ ಟೈಪ್ ಏನೋ ರಾಕಿ ಸ್ಲೋಪ್ ಇದ್ದದಕ್ಕೆ ರಾಕಿ ಸ್ಲೋಪ್ನು ಅಂತ ಹೇಳ್ತಾರೆ. ಆಮೇಲೆ ಅದರ ಇನ್ನೊಂದು ವ್ಯೂ ಪಾಯಿಂಟ್ ಐತಿ. ಆಮೇಲೆ ಇನ್ನೊಂದು
ಯುಕೋಲಿಪ್ಟಸ್ ಟ್ರೀ ಅಂತಂತೆ 40 ಮೀಟರ್ಸ್ ಮತ್ತು ಹೈಟ್ ಐತಿ ಮತ್ತು ಸರ್ಕಂಫರೆನ್ಸ್ 4.7 ಮೀಟರ್ಸ್ನು ಐತಿ. ಅದನ್ನು ಹೇಳ್ತಾರೆ. ಅದು ನಾವು ನೋಡ್ತೀವಿಲ್ಲೋ ಗೊತ್ತಿಲ್ಲ, ಬಟ್ ನಾವು ಆ ಸೈಡ್ ಹೋಗಂಗಿಲ್ಲ. ಬಟ್ ವ್ಯೂ ಪಾಯಿಂಟ್ ಅಂತೂ ಡೆಫಿನೆಟ್ಲಿ ನಾವು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನೋಡೋಣ. ಜಸ್ಟ್ ನಾವು ಒಂದು ಬೆಂಗಳೂರು ಟು ಹಾಲ್ಸ್ ಹಿಲ್ಸ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಇದೆ. ಅದಕ್ಕೆ ನಾವು ಇಲ್ಲಿ ನೋಡಕ್ಕೆ ಬಂದೀವಿ. ನೀವು ನೋಡುವಂತ್ರಿ, ತೋರಿಸ್ತೇನೆ ಅಲ್ಲಿ ಆಮೇಲೆ. ಈಗ ಸ್ಟಾಪ್ ಮಾಡಿದ್ವಿ ಟೀ ಕುಡಿಯಕ್ಕೆ. ಯಾಕಂದ್ರೆ 1 hour 52 minutes ಅಥವಾ ಒಂದು 2 hours ನಾವು ರೈಡ್ ಮಾಡ್ಕೊಂಡು ಬಂದ್ವಿ ಆಫ್ಟರ್ ಬ್ರೇಕ್ಫಾಸ್ಟ್. ಅದಾದ್ಮೇಲೆ ಇಲ್ಲಿ ಟೀ ಕುಡಿಯಕತ್ತಾರೆ. ಆ ಕಡೆ ಈ ಕಡೆ ಹೋಗಿ ಜ್ಯೂಸ್ ಕುಡಿತಾರ, ನೀರು ಕುಡಿತಾರ, ವಾಟ್ರ್ ತುಂಬ್ಕೋತಾರೆ, ಎಲ್ಲ ಮಾಡಕತ್ತಾರೆ. ನಾನು ನಿಮ್ಗೆ ಇದೊಂದು ತೋರ್ಸಾತೀನಿ. ನಾನು ಈಗ ಇಳಿದು ಟೀ ಕುಡಿತೀನಿ. ಸೊ ಟೀ ಕುಡಿದು ಮತ್ತು ನಾನು ಫ್ರೆಶ್ ಆಗಿ ಮತ್ತು ಈಗ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲರೂ ಲೈನ್ ಮೇಲೆ ನಿಲ್ಲಕ್ಕೆ ಸ್ಟಾರ್ಟ್ ಮಾಡಕತ್ತಾರೆ. ನಾನು ಈಗ ಮತ್ತು ಬೈಕ್ ಹತ್ತಿ ಈಗ ನಾನು ಸ್ವಲ್ಪ ಸೆಟ್ ಮೊಬೈಲ್ ಅದು ಹೋಲ್ಡ್ರ್ ಸ್ವಲ್ಪ ಲೂಸ್ ಆಗಿಬಿಟ್ಟೈತಿ. ಈಗ ಅದನ್ನು ಸೆಟ್ ಮಾಡಿದೆ. ಈಗ ಹತ್ಕೊಂಡು ಈಗ ಮತ್ತು ಇಲ್ಲಿಂದ 29 ಕಿಲೋಮೀಟರ್ಸ್ ಐತಿ ಹಾಲ್ಸ್ ಹಿಲ್ಸ್. ಇಲ್ಲಿಂದ ಕೋಟ ಅಂತಿದೆ ಪ್ಲೇಸ್ ನೇಮ್. ಕೋಟದಿಂದ 29 ಕಿಲೋಮೀಟರ್ಸ್ ಐತಂತೆ. ಮೇ ಬಿ ಅರೌಂಡ್ ಒಂದು 45 minutes ರೈಡ್ನು ಆಗ್ಬೋದು ಅನ್ಕೋತೀನಿ. 1 hour ರೈಡ್ ಆಗ್ಬೋದು. ಅಲ್ಲಿ ಹೋದ್ಮೇಲೆ ಮುಟ್ಟಿಸ್ತೀನಿ. ಈಗ ಸಾಲಾಗಿ ಲೈನ್ ನಿಂತ್ರೆ ಮತ್ತು ಈ ಸಾಲಾಗಿ ಲೈನ್ ನಿಂತ್ಕೊಂಡು ಈಗ ಮುಂದೆ ಹೋಗೋದು ತೋರಿಸ್ತೀನಿ. ನೀವು ಮತ್ತು ನಾನು ನಿಮ್ಗೆ ಮುಂದೆ ವಿಡಿಯೋ ಮಾಡಿದ ಅದನ್ನು ನಿಮ್ಗೆ ತೋರಿಸ್ತೀನಿ, ನೀವು ನೋಡ್ರಿ. ಇಲ್ಲೇ ಸ್ವಲ್ಪ ಸ್ಲೋ ಮಾಡ್ತೀನಿ ವಿಡಿಯೋ, ಯಾಕಂದ್ರೆ ಅಲ್ಲೊಬ್ರು ನಿಂತ್ಕೊಂಡು ನಮ್ಮ ರೈಡರ್ ವಿಡಿಯೋ ಮಾಡತ್ತಾರ. ಅದಕ್ಕೆ ಅವ್ರನ್ನ ತೋರಿಸ್ತೀನಿ, ನೀವು ನೋಡ್ರಿ ಇಲ್ಲಿ ವಿಡಿಯೋ ಮಾಡತ್ತಾರ. ಹಾಲ್ಸ್ ಹಿಲ್ಸ್ ಅಥವಾ ಹಾಸ್ಕೊಂಡ ಅಥವಾ ಎನ್ಕುಲ ಮಲಮುಕ್ಕೊಂಡ ಅಂಥೇಳಿ ಕರೀತಾರೆ. ಇದು ಎಲ್ಲಿ ಐತಂದ್ರೆ ಆಂಧ್ರ ಪ್ರದೇಶ ಅನ್ನಮಯ್ಯ ಜಿಲ್ಲೆದಾಗ ಐತಿ. ಮದನಪಲ್ಲೆ ತಾಲೂಕಿನಲ್ಲಿ ಐತಿ. ಇದು ಅಲ್ಲೆಲ್ಲ ಪೂರ ಬೆಟ್ಟಗಳ ಸೈಡ್ ಅದಾವಂತ. ಮತ್ತು ಮದನಪಳ್ಳಿ ಪಟ್ಟಣದಿಂದ ಸುಮಾರು 9 ಮೈಲಿಗಳಷ್ಟು ದೂರ ಐತಂತ. ಮತ್ತು ಬೆಟ್ಟದ ಮೇಲ್ಭಾಗದಲ್ಲಿ ಒಬ್ಬಾಕೆ ಅಮ್ಮ ಸಂತ ಮುದುಕಿ ವಾಸಿಸ್ತಿದ್ಲ. ಅದಕ್ಕೆ ಅಲ್ಲಿನ ಹೆಸ್ರು, ಆ ಸ್ಥಳದ ಹೆಸ್ರು ಯನಗು ಮಲ್ಲಮ್ಮ ಕೊಂಡ ಅಂತ ಹೆಸ್ರು ಕರೆದ್ರಂತೆ. ಆಮೇಲೆ ಅದಾದಮೇಲೆ 1870ದಾಗ ಒಬ್ಬರ ಬ್ರಿಟಿಷ್ ಕಲೆಕ್ಟರ್ ಬಂದಲ್ಲೇ. ಅವ್ರ ಹೆಸ್ರು WD ಹಾಲ್ಸ್ಲಿ ಅಂತ. ಅವರಲ್ಲಿ ತಮ್ಮ ಮನೆ ಕಟ್ಕೊಂಡ್ರಲ್ಲೇ. ಮನೆ ಕಟ್ಕೊಂಡು ಆವಾಗಿಂದ ಅಲ್ಲೇ ಅದ್ರ ಹೆಸ್ರು ಹಾಲ್ಸ್ ಹಿಲ್ಸ್ ಅಂತ ಹೇಳಿ ಬಂತ. ನಾ ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೀವು ಬರ್ರಿ ನೋಡ್ರಿ. ಭಾಳ ಚಲೋ ಐತಿ ವ್ಯೂ ಪಾಯಿಂಟ್ ಇಲ್ಲೇ. ಸುತ್ತಲೂ ಮುತ್ತಲು ಏರಿಯಾ ಭಾಳ ಚಲೋ ಐತಿ. ಬಟ್ ಅಲ್ಲೆಲ್ಲ ಕೆಳಗಡೆ ಸಿಕ್ಕಾಪಟ್ಟಿ ಬಿಸಿಲು. ಈ ಏರಿಯಾ ಏನೈತಲ್ಲ ಹಾಲ್ಸ್ ಹಿಲ್ಸ್, ಸಿಕ್ಕಾಪಟ್ಟಿ ತಂಪು ಊಟಿ ಥರ ಐತಿ. ಬಟ್ ಗಾಳಿ ಇಷ್ಟಿತ್ತಲ್ಲ ನಾವು ಹೋದಾಗ, ಸಿಕ್ಕಾಪಟ್ಟಿ ಗಾಳಿ. ನಂದು ಕ್ಯಾಮ್ರಾಸ್ ಅದ ಮೂವ್ ಆಗತ್ತಿತ್ತ. ನಾನು ಆ್ಯಕ್ಚುಲಿ ಹೆಲ್ಮೆಟಿಗೆ ಗೋಪ್ರೋ ಹೆಲ್ಮೆಟಿಗೆ ಫಿಕ್ಸ್ ಮಾಡೇನಿ. ಅದನ್ನು ನನ್ನ ಗಾಡಿ ಮೇಲೆ ಇಟ್ಟು ವಿಡಿಯೋ ಮಾಡಾಕತ್ತೀನಿ. ಅದು ಕುಂದ್ರಾಕತ್ತಿರಲ್ಲ, ಗಾಳಿಗೆ ಮೂವ್ ಆಗಾಕತ್ತಿತ್ತ. ಮತ್ತು ಅಲ್ಲೊಂದು ಸ್ವಲ್ಪ ಸರಿ ಮಾಡಿ ಅದನ್ನು ಸರಿ ಇಟ್ಟು ಸ್ವಲ್ಪ ಇದನ್ನು ವಿಡಿಯೋ ಮಾಡಿದೆ. ಈಗ ಇದನ್ನು ತೊಗೊಂಡು ಹೆಲ್ಮೆಟ್ಗೆ ಜೊತೆನೇ ಐತದ. ಈಗ ನೋಡಿದೆ ಇಲ್ಲಿ ಈಗ ತೋರಿಸ್ತೀನಿ. ಹಿಂಗೆ ಇದನ್ನು ಮಾಡಕ್ಕೆ 2-3 ಸಲ ಹೋಗಿ ಬರೋದು ಮಾಡಿ ಕಡೆಗೆ 3ನೇ ಸಲ ಸಕ್ಸಸ್ ಆತು. ಅದಾದಮೇಲೆ ಮತ್ತು ಇಲ್ಲಿಂದ ಇದೊಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಅಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಐತೆ, ಅಲ್ಲಿ ತೋರಿಸ್ತಿತ್ತು ನೋಡಿ. ನಾನು ಮೊದಲೇ ಹೇಳಾಕತ್ತಿದ್ನಲ್ಲ, ಈಗ ಅದನ್ನು ಅಲ್ಲಿ ತೊಗೊಂಡು ಹೋಗ್ತೀನಿ. ಅಲ್ಲಿ ನೋಡ್ರಿ ನೀವು, ಅಲ್ಲಿ ಚಲೋ ಐತಿ, ಭಾಳ ಚಲೋ ಐತಿ ಆ ವ್ಯೂ. ಇಲ್ಲಿ ನೀವು ಬರ್ರಿ, ಇಲ್ಲಿ ಬಂದು ಎಲ್ಲರೂ ನೋಡ್ರಿ, ಚಲೋ ಐತಿ. ಏನು ಭಾಳ ದೂರ ಏನಿಲ್ಲ, ಒಂದು ಜಸ್ಟ್ ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಒಂದು ದಿವ್ಸ ಮುಂಜಾನೆ ಹೋಗಿ ಸಂಜೆಗೆ ಬರ್ಬೋದು.
ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಆರಾಮ್ ರೈಡ್ ಮಾಡ್ಕೊಂಡು ಬರ್ಬೋದು, ಆರಾಮ್ ಬಂದು ರಿಲ್ಯಾಕ್ಸ್ ಮಾಡ್ಬೋದು, ಆರಾಮಾಗಿ ಮತ್ತೆ ಹೋಗಿ ಆರಾಮ್ ಮಕ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡ್ಬೋದು. ಭಾಳ ಚಲೋ ಐತಿ. ಈ ಪಾಯಿಂಟ್ ಇಲ್ಲಿಂದ ಬಂದ ಈ ಪಾಯಿಂಟ್ನಾಗ ನಿಂತು ಅಲ್ಲೇ ನಾನು ಇದು ಮಾಡತ್ತೀನಿ. ಇಲ್ಲಿಗೆ ಭಾಳ ಗಾಳಿಗೆ ನನ್ನ ಹೆಲ್ಮೆಟ್ನು ಸದಾ ಶೇಕ್ ಆಗತ್ತೆ. ಅದಕ್ಕೆ ಮೌಂಟ್ ಮಾಡಿದ್ದಲ್ಲ ಗೋಪ್ರೋ, ಅದಕ್ಕೆ ಅದು ಅಷ್ಟು ಅದಕ್ಕೆ ಮತ್ತು ಅಲ್ಲೊಬ್ರು ನಿಂತಿದ್ರು, ಅವ್ರಿಗೆ ಹೇಳಿದೆ ಒಂದಿಷ್ಟು ನೀವು ಮಾಡಿರಿ ವಿಡಿಯೋ ಅಂತಂದ್ರೆ. ಅವ್ರ ಪಾಪ ವಿಡಿಯೋನು ಮಾಡಾಕತ್ರ ಸುತ್ತಮುತ್ತ. ಅಲ್ಲಿ ನಾನು ಒಂದು ನಿಂತ ಒಂದು ನಂದು ಒಂದು ನೋಡ್ದೆ, ಜಸ್ಟ್ ವಿಕ್ಟ್ರಿ ಅಂಥೇಳಿ ಮಾಡಿದೆ. ಚಲೋ ಬಂದೈತಿ. ಬಟ್ ಮುಖ ಅಷ್ಟು ಕರೆಕ್ಟ್ ಆಕಲ್ಲಿ. ಈ ಮೇಡಮ್ ನಮ್ಮ ರೈಡರ್, ಇವರು ನಮ್ಮ ಹಂಟರ್ ಬೈಕ್ ತೊಗೊಂಡು ರೈಡ್ ಮಾಡ್ತಾರೆ. ಇವರು ಚಲೋ ರೈಡ್ ಮಾಡ್ತಾರೆ. ನೋಡ್ರಿ, ನಿಮಗೆ ಸುತ್ತಲೂ ತೋರ್ಸಾತೀನಿ ಎಷ್ಟು ಚಂದ ಐತಿ. ಮತ್ತು ನಾ ಮುಂದೆ ತೋರಿಸ್ತೀನಿ. ಮುಂದೆ ಆ ಕಡೆ ಒಂದು ಪಾಯಿಂಟ್ ಐತಿ, ಅದು ಬಂಡೆ ಕಲ್ಲು ಕಾಣಿಸ್ತೈತೆ. ಅದು ಅದ್ರ ಮೇಲೆ ಹೋಗಿ ತೋರಿಸ್ತೀವಿ. ಅದನ್ನೊಂದು ನೋಡ್ಕೋ ಅಂತ್ರಿ. ಇವ್ರು ನಮ್ಮ ವಿಜಯ್ ಸರ್. ಇದು ಬಂಡೆಕಲ್ಲ, ಇದು ಸ್ಲೋಪ್ ಇರೋದು. ಐ ಥಿಂಕ್ 300 to 400 ಮೀಟರ್ಸ್ ಸ್ಲೋಪ್ ಐತಿ. ಭಾಳ ಅಂದ್ರೆ ಭಾಳ ಇದು ಐತಿ ಕೆಳಗಡೆ. ಅಲ್ಲೆಲ್ಲ ನೋಡ್ರಿ, ಎಲ್ಲ ಸಿಕ್ಕಾಪಟ್ಟಿ ಕೆಳಗಡೆ ಜನ ಕೂತ್ಕೊಂಡಾರೆ. ನಾನು ಅಲ್ಲಿ ತನಕ ಹೋಗಿನೂ ತೋರಿಸ್ತೀನಿ ನಿಮ್ಗೆ. ನಾನು ಇದನ್ನು ನಡಕ್ಕೆ ಎಲ್ಲರ ನನ್ನ ಕ್ಯಾಮ್ರಾ ಇಟ್ಟು ನಾ ಮುಂದೆ ಹೋಗೋದು ಅದನ್ನು ಮಾಡ್ತೀನಿ ವಿಡಿಯೋ. ಅದನ್ನು ನೋಡ್ರಿ ನೀವು. ಮತ್ತು ಅದನ್ನು ಹೊಳ್ಳಿ ತೊಗೊಂಡು ಹೋಗ್ತೀನಿ. ಬಟ್ ಇಲ್ಲಿ ಭಾಳ ಗಾಳಿ ಅಂದ್ರೆ ಗಾಳಿ, ಸಿಕ್ಕಾಪಟ್ಟಿ ಗಾಳಿ ಇತ್ತು. ಇಲ್ಲಿ 365 days ಗಾಳಿ, ಸಿಕ್ಕಾಪಟ್ಟಿ ಗಾಳಿ ಬರ್ತೈತಿ. ಮತ್ತು ಇಷ್ಟು ತಂಪಿತ್ತು, ಸಿಕ್ಕಾಪಟ್ಟಿ ತಂಪಿತ್ತು. ಈ ಕ್ಯಾಮ್ರಾ ಇಟ್ಟು ಇಲ್ಲಿಂದ ನಾನು ನಡ್ಕೋತ ಎಷ್ಟು ದೂರ ಹೋಗ್ತೇನೆ ನೋಡಿ. ಎಷ್ಟು ಕವರ್ ಆಕ್ಕೈತೆ ಅಷ್ಟು ನಾನು ಕಾಣೋ ತನಕನೂ ಅಷ್ಟು ಮಾಡ್ತೀನಿ. ಆಮೇಲೆ ಮತ್ತೆ ಹೊಳ್ಳಿ ಬಂದ ಇದನ್ನು ತೊಗೊಂಡೋಗಿ ಕೆಳಗಡೆ ತೊಗೊಂಡೋಗಿ ತೋರಿಸ್ತೀನಿ. ನೋಡಿ ಎಷ್ಟು ದೂರ ಹೋದೆ ನಾನು. ಹಂಗೆ ಕೆಳಗಡೆ ಐತೆ ಅದು. ಎಷ್ಟು ಕೆಳಗಡೆ ಅಂದ್ರೆ ಭಾರಿ ಚಂದ ಐತಿ. ಕೆಳಗಡೆ ಹೋದಂಗೆ ಭಾಳ ಸಾಕೈತಿ. ಮತ್ತು ಅಲ್ಲಿಂದ ಓಡ್ಕೊಂಡು ಬಂದೆ ಕ್ಯಾಮ್ರಾ ತೊಗೊಂಡು ಮತ್ತು ವಾಪಸ್ ಮತ್ತೊಂದು ಕೆಳಗಡೆ ಹೋಗೋಣ ಬರ್ರಿ. ನೋಡ್ರಿ, ಇಲ್ಲಿ ಕೆಳಗಡೆ ಎಲ್ಲ ಜನ ಇನ್ನೂ ಕುತ್ಕೊಂಡಾರ. ಅದಾದ್ಮೇಲೆ ಗ್ರೀನರಿ ಐತಿ. ಅಲ್ಲಿ ಸಿಕ್ಕಾಪಟ್ಟಿ ಜನ ಕುತ್ಕೊಂಡು ಅಲ್ಲಿ ಅವ್ರವ್ರ ಫೋಟೋ ಶೂಟಿಂಗ್ ಮಾಡಕತ್ತಾರ. ಆಮೇಲೆ ಒಂದಿಷ್ಟು ಮಂದಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಸುತ್ತಮುತ್ತ ವಾತಾವರಣ ಎಂಜಾಯ್ ಮಾಡಾಕತ್ತಾರೆ. ಮತ್ತು ನಾನು ಅಲ್ಲಿಂದ ಬಂದಿದ್ದೆ. ಆ ಪಾಯಿಂಟಲ್ಲಿ ಗಿಡ ಕಾಣತ್ತವಲ್ಲ, ಅಲ್ಲಿಂದ ಬಂದೀನಿ. ಅಲ್ಲಿಂದ ಇಲ್ಲಿ ತನಕ ಬಂದೀನಿ. ಏನರ ಮಳೆ ಬಂತಂದ್ರೆ ಮಳೆಗೇನೋ ತೊಳ್ಕೊಂಡು ಹೋಗ್ಬೋದು, ಅಷ್ಟು ಡೇಂಜರ್ ಐತಿದ್ರೆ. ಅದಕ್ಕೆ ಮಳೆ ಆಗೋಕ್ಕಿಂತ ಮೊದ್ಲನ ಮೇಲೆ ಹೋಗೋದು ಚಲೋ. ಅಲ್ಲೇ ನಿಂತ್ಕೊಂಡು ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ. ಮತ್ತು ಗಾಳಿ ಜೋರು ಬಿಸಾಕತ್ತ. ನಾನು ನಿಮ್ಗೊಂದು ಈಗ ತೋರಿಸ್ತೇನೆ ನೋಡ್ರಿ. ನನ್ನ ಕೂದಲಾಗಿ ಹೆಂಗೆ ಗಾಳಿಗೆ ಹಾರಾಕತ್ತಾವ ಸಿಕ್ಕಾಪಟ್ಟಿ. ನಾ ಏನರ ವಿಗ್ ಹಾಕೊಂಡ್ಬಿಟ್ರೆ ನಂದು ವಿಗ್ ಹಾರೇ ಹೋಕ್ಕೈತಿ. ಹಂಗೆ ಅಷ್ಟು ಗಾಳಿ ಜೋರಂದ್ರೆ ಜಾರಿ. ನಾನು ನೋಡ್ರಿ ಎಷ್ಟು ಕೂದಲೆಲ್ಲ ಫುಲ್ ಗಾಳಿಗೆ ಹಾರಾಡಕತ್ಬಿಟ್ಟೈತಿ. ಇದು ಲಾಸ್ಟ್ ವಿಡಿಯೋ. ಈಗ ಹೋಗೋಣ ಬರ್ರಿ, ನಾವು ಮತ್ತೀಗ ಬೆಂಗಳೂರು ಪ್ರಯಾಣ ನಿಮ್ಗೆ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.